ಮಡಿಕೇರಿ ಗಲ್ಲಿಯ ನಿವಾಸಿಗಳಿಗೆ ಮಹತ್ತರವಾದ ನಿರಾಳತೆ ದೊರೆತಿದೆ. ಶಾಸಕರಾದ ಆಸಿಫ್ ರಾಜು ಸೇಠ್ ಅವರು ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ರಸ್ತೆ ಮತ್ತು ಒಳಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ. ಈ ಯೋಜನೆ ಅಡಿಯಲ್ಲಿ ಸಮರ್ಪಕ ರಸ್ತೆ ನಿರ್ಮಾಣ ಹಾಗೂ ಬಲಿಷ್ಠ ಒಳಚರಂಡಿ ವ್ಯವಸ್ಥೆಯನ್ನು ನಿರ್ಮಿಸಲಾಗುತ್ತಿದೆ. ಇದರಿಂದ ಪ್ರದೇಶದ ಸ್ವಚ್ಛತೆ ಸುಧಾರಿಸುವುದರ ಜೊತೆಗೆ ಜನರ ದೈನಂದಿನ ಸಂಚಾರ ಸುಗಮವಾಗಲಿದೆ ಮತ್ತು ಮಳೆಗಾಲದಲ್ಲಿ ನೀರು ನಿಂತುಕೊಳ್ಳುವ ಸಮಸ್ಯೆಗೆ ಪರಿಹಾರ ಸಿಗಲಿದೆ. ಈ ಹಿಂದೆ ಮೂಲಭೂತ ಸೌಕರ್ಯಗಳ ದುಸ್ಥಿತಿಯ ಬಗ್ಗೆ ಸ್ಥಳೀಯರು ಅನೇಕ ಬಾರಿ ಅಸಮಾಧಾನ ವ್ಯಕ್ತಪಡಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ಆಸಿಫ್ ಸೇಠ್ ಅವರು ಗುಣಮಟ್ಟದ ಕಾಮಗಾರಿಗಳು ಮತ್ತು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವುದಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಭರವಸೆ ನೀಡಿದ್ದರು. ಪ್ರತಿಯೊಂದು ಪ್ರದೇಶಕ್ಕೂ ಅಗತ್ಯವಾದ ಅಭಿವೃದ್ಧಿ ತಲುಪಿಸುವುದು ನಮ್ಮ ಬದ್ಧತೆ ಎಂದು ಅವರು ಹೇಳಿದರು. ಮೇನ್ ರೋಡ್ ಬಾಡ್ಕಾಗಿತ್ತು. ಇಲ್ಲಿಂದು ಕಾರ್ಪೊರೇಟು ಪಂಚಮಂಡ್ಲಿ ಎಲ್ಲ ಹಿರಿಯವರು ಈಗ ರೋಡ್ ಸಲುವಾಗಿ ಬೇಡಿಕೆ ಇತ್ತು. CM ಸ್ಪೆಷಲ್ ರಿಲೀಫ್ ಫಂಡ್ದಿಂದ ST ಫಂಡ್ದಿಂದ 2 ಕೋಟಿನ ಇಲ್ಲೇ ಸಲುವಾಗಿ ಸ್ಯಾಂಕ್ಷನ್ ಮಾಡ್ತಗೊಂಡು ಬಂದೀನಿ. ಇವತ್ತಿನ ಕೆಲಸ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಅಷ್ಟು ಲಘು ನಾವು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲಾಂದರೆ ಮಳೆದಲ್ಲೇ ಮಂದಿಗೆ ಭಾಳ ತೊಂದರೆ ಆಗ್ತಾ ಇದೆ. ಇಲ್ಲಿ ರೋಡು CC ರೋಡು ಮತ್ತು ಗಟರ್ ಎರಡೂ ಇದೆ. ನೀರು ಹೋಗ್ತೈತಿ, ಅದು ಪ್ರಾಬ್ಲಮ್ ಬರೋದಿಲ್ಲ. ಮತ್ತು ರೋಡು ಒಂದು ಒಳ್ಳೆ ರೋಡ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಧನ್ಯವಾದ. ಸ್ಥಳೀಯ ನಿವಾಸಿಗಳು ಈ ಕಾರ್ಯಕ್ಕೆ ಸಂತೋಷ ಮತ್ತು ಕೃತಜ್ಞತೆ ವ್ಯಕ್ತಪಡಿಸಿದರು. ಇಲ್ಲ ನೀವು ಇಲ್ಲೇ ಸ್ಥಾನಿಕ ಆಗ್ತೀರಿ ಮತ್ತೆ ಇಲ್ಲೇ ನಿಮಗೆ ಮನೆಗಳು ಕಟ್ಟಿಕೊಡ್ತೇವೆ ಅಂತ ಅವಾಗ 2008ದಾಗ ಹೇಳಿ ಮತ್ತೆ ಅವಾಗ ಅವ್ರ ಹಸ್ತಕದಿಂದನ ಇಲ್ಲಿ 3+3 ಮನಿ ಮಾಡಿ ಕೊಟ್ಟರು. ಮತ್ತೆ ಇನ್ನು 4 ಎಕರೆ ಜಮೀನ್ ಐತಿ. ಸಾಹೇಬ್ರ ಹೇಳಿದರು ಇನ್ನೂ ಒಂದು 300 ಮನಿ ಮಾಡಿ ಮತ್ತೆ ಯಾರು ಇಲ್ಲಿ ಬಡವ್ರಿಗೆ ಅದಲ್ಲ ಅವ್ರಿಗೆ ಕಟ್ಟಿಕೊಡ್ತೇನೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತೆ ಒಂದು 4 ಕೋಟಿ ರೂಪಾಯಿ ಕೆಲಸ ಭೀ ಹಾಕಿದಾರೆ. ಇಲ್ಲೆಲ್ಲ ಟ್ರೈನ್ ಹಾಕಿದಾರು, ಒಳಗೆ CC ರೋಡ್ ಮಾಡಿಕೊಟ್ಟರು. ಮತ್ ಏನ್ ಬೇಕಾದ್ರೆ ಸಾಹೇಬ್ರ ಅವ್ರ ಕಡೆ ಹೋಗಿ ನಾವು ಕೆಲಸ ತಗೊಂಡು ಮತ್ ಸಾಹೇಬ್ರಿಗೆ ಕೈಕಾದೇವಿ ಲಕ್ಷ್ಮಿಗೆ 5 ಲಕ್ಷ ರೂಪಾಯಿ ಅನುದಾನ ಕೊಡ್ತೇನೆ ಅಂದರು. ಮುಂದಿನ ಒಂದು 8 ದಿವಸದಾಗ ಹಾಕ್ಬೋದಂತ ಹೇಳ್ತೇನೆ. ಬಹುಕಾಲದಿಂದ ಕೇಳಿ ಬಂದಿದ್ದ ಅವರ ಬೇಡಿಕೆಗಳು ಈಗ ಸಾಕಾರವಾಗುತ್ತಿರುವುದರಿಂದ ಅವರು ನಿರಾಳತೆ ಮತ್ತು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿಗಳ ಆರಂಭ ವೇಳೆ ಸ್ಥಳೀಯ ನಾಯಕರು ಮತ್ತು ನಾಗರಿಕರು ಉಪಸ್ಥಿತರಿದ್ದರು. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಕೈಗೊಂಡ ಕ್ರಮಕ್ಕೆ ಶಾಸಕರಿಗೆ ಧನ್ಯವಾದ ಸಲ್ಲಿಸಿದರು. ಈ ಉಪಕ್ರಮವು ತಳಮಟ್ಟದ ಅಭಿವೃದ್ಧಿಗೆ ಮತ್ತು ನೀಡುವ ಆಡಳಿತದ ಉದಾಹರಣೆಯಾಗಿದ್ದು ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರ ನಡುವೆ ನಂಟನ್ನು ಮತ್ತಷ್ಟು ಬಲಪಡಿಸುತ್ತಿದೆ. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಪ್ರೋಗ್ರಾಮ್ಗೆ.